ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಗೈಸ್, ನಾವಿವತ್ತೆಲ್ಲ ಹೋಗಿದ್ವಿ ಅಂದ್ರೆ ಭಾಳ ದಿವಸ ಆದಮೇಲೆ ಎಲ್ಲರಿಗೂ ಸಂಡೇ ಸುಟ್ಟಿ ಸಿಕ್ಕೈತೆ ಅಂತ ಹೇಳಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒನ್ ಡೇ ಔಟಿಂಗ್ ಪ್ಲ್ಯಾನ್ ಮಾಡಿದ್ವಿ ಗಾಯ್ಸ್. ಒಂದು ಕಡೆ ಎಲ್ಲ ಎಂಜಾಯ್ಮೆಂಟ್ ನಡೆಯತ್ತಿದ್ರೆ, ಇನ್ನೊಂದು ಕಡೆ ಅಡುಗೆ ಪ್ರಿಪ್ರೇಷನ್ ನಡೆಯತ್ತಿತ್ತು. ನಮ್ಮ ಸರ್ ಅದನ್ನು ಟೇಸ್ಟ್ ಮಾಡಿ ಹೆಂಗಿತ್ತು ಅಂತೇಳಿ ಟೇಸ್ಟ್ ಹೇಳತ್ತಿದ್ರೆ. ಅದಾದ್ಮೇಲೆ ಗೈಸ್ ನಮ್ಮ ಸ್ಯಾಂಡಿ ಮಿಮಿಕ್ರಿ ಮಾಡ್ಕೊತ ನಾಯಿ ಜೋಡಿ ಒಂದು ಸ್ವಲ್ಪ ಆಟ ಆಡತ್ತಿದ್ದ. ಗೈಸ್, ಎಂಜಾಯ್ಮೆಂಟ್ ಅಂದ್ರೆ ಪಾರ್ಟ್ ಆಫ್ ದಿ ಲೈಫ್ ಇದ್ದಂಗೆ. ಬರೀ ಕೆಲಸದ ಟೆನ್ಷನ್ ಒಳಗೆ, ಮನಿ ಟೆನ್ಷನ್ ಒಳಗೆ ಎಂಜಾಯ್ಮೆಂಟ್ ಅನ್ನೋದು ಭಾಳ ಮಂದಿ ಮರೆತು ಬಿಡ್ತಾರೆ ಗೈಸ್. ಅಷ್ಟರೊಳಗೆಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಆಗಿತ್ತು ಗೈಸ್. ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ಮಸ್ತ್ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಊಟ ಮಾಡಿ ಮತ್ತು ಮುಂದೆ ನಮ್ಮದು ಮೋಜು ಮಸ್ತಿ ಕಂಟಿನ್ಯೂ ಮಾಡಿದ್ವಿ ಗೈಸ್. ಕುಣ್ಯಾಕ ಬರೋರು ಅವರು ಟ್ಯಾಲೆಂಟಿಗೆ ತಕ್ಕಂಗೆ ಕುಣಿದ್ರೆ, ಮತ್ತು ಅದನ್ನು ನೋಡಿ ಎಂಜಾಯ್ ಮಾಡೋರು ಅದಕ್ಕೆ ತಕ್ಕಂಗೆ ನೋಡಿಬಿಟ್ಟು ಎಂಜಾಯ್ ಮಾಡಿದರೆ, ಮತ್ತು ಒಟ್ಟಾರೆ ಹೇಳಬೇಕಂದ್ರೆ ಹೋಲ್ ಡೇ ಫುಲ್ ಸಂಡೇ ಅನ್ನೋದು ಫುಲ್ ಫನ್ ಡೇ ಆಗಿಬಿಟ್ಟಿದ್ದು ಗೈಸ್. ಅದಾದ್ಮೇಲೆ ಸಿಂಗರ್ಗಳು ಒಂದು ಸ್ವಲ್ಪ ಅವ್ರವ್ರ ಕೈ ಚಳಕ ತೋರಿಸಿದ್ರು ಗೈಸ್. ಅದರ ಜೊತೆಗೆ ಗಾಯ್ಸ್ ಮತ್ತು ಮಳೆ ಒಳಗೆ ಸ್ಟಕ್ ಆಗಿಬಿಟ್ಟಿವಿ ಗಾಯ್ಸ್. ಸಿಚುವೇಶನ್ ತಕ್ಕಂಗೆ ಕರೆಕ್ಟ್ ಸಾಂಗ್ ಹಾಡಾತಿದ್ದ ಗಾಯ್ಸ್. ನಮ್ಮ ಗಿರೀಶ್ ಬೈ ಒಂದ್ಸಲ ಕೇಳ್ಕೊಂಡು ಬನ್ನಿ. ಬೇಕೆ ಬೇರೆ ಭಾಷಾಂತರ ಎದೆಯಿಂದ ಹೊರ ಹೋಗೋ ಉಸಿರೆಲ್ಲ ಕನಸಾಗಲಿ, ಈ ಪ್ರೀತಿ ಜೊತೆಯಲ್ಲಿ ಒಂದೊಂದು ನನಸಾಗಲಿ, ಕೊನೆಯಿಲ್ಲದ ಕುಶಲೋಕವೇ ಪ್ರೀತಿಯ. ಅಲ್ಲಿಂದ ಗೈಸ್ ನಾವು ಹೆಂಗೋ ಮಳೆಯಂತ್ರ ಪಾರ ಆದ್ವಿ ಅಂತಂದೇಳಿ ಊರೊಳಗೆ ಬಂದ್ವಿ ಗೈಸ್. ಊರೊಳಗೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಮಳೆ ಬಂದಿದ್ದು, ಲೈಟಾಗಿ ಬಂದಿತ್ತು ಅಂತ ಸ್ವಲ್ಪ ಸೈಡ್ ಹಾಕಿದ್ವಿ. ತಗೋ ಅಲ್ಲಿಂದ ಮುಕ್ಳರಂಗೆ ಮಳೆ ಬಿಡೋಕೆ ಸ್ಟಾರ್ಟ್ ಆಗಬಿಡ್ತು. ನಾವು ಗೈಸ್ ವೇಟ್ ಮಾಡಿದ್ವಿ. ಅಲ್ಲಿಂದ ನಾವು ನಿಂತಿದ್ದ ಜಾಗನ ಫುಲ್ ಹಸಿಯಾಗತ್ತ, ಹಾಗಾಗಿ ತೊಳಸ್ಕೊಂಡ್ರು ಚಿಂತಿಲ್ಲ ಅಂತಂದೇಳಿ ಮತ್ತು ನಾವು ನಮ್ಮೂರ ಕಡೆ ಹೊಂಟ ಬಿಟ್ವಿ. ಅಲ್ಲಿಂದ ಪೂರ ಗೈಸ್ ಮನೆಗೆ ಬರೋ ಮಟ ಅಂದ್ರೆ ತೊಳೆದೆಲ್ಲ ತಪ್ಪಡೆ ಆಗಿಬಿಟ್ಟಿದ್ವಿ. ಮನೆಗೆ ಬಂದ ಕೂಡಲೇ ಒಂದು ಸ್ವಲ್ಪ ಮನ್ಯಾಗ ತೂರಾಡಿದ್ರು. ಅದಾದಮೇಲೆ ಏನಾದರೂ ಪರವಾಗಿಲ್ಲ, ಬಟ್ ಎಂಜಾಯ್ಮೆಂಟ್ ಅಂತೂ ಫುಲ್ ಹೋಲ್ ಡೇ ಚಿತ್ತರ್ಪತ್ತೆಲ್ಲ ಆಯ್ತು. ಹಾಗಾಗಿ ನಿಮಗೂ ಕೂಡ ಇದೇ ಥರ ಫ್ರೆಂಡ್ಸ್ ಇದ್ದರೆ ಟ್ಯಾಗ್ ಮಾಡಿದ್ದೀವಿ ಗಾಯ್ಸ್. ಇವತ್ತಿನ ಪೂರ ಡೇನ ವ್ಲಾಗ್ ಇದಾಗಿದೆ ಗೈಸ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿಲ್ಲ, ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಟೇಕ್ ಕೇರ್, ಬೈ ಬಾಯ್, ಲವ್ ಯು ಆಲ್.